ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಜಾರಿಗೊಳಿಸುವ ಬಗ್ಗೆ ಭಾರತೀಯ ಸಂವಿಧಾನದಲ್ಲಿ ಯಾವ ವಿಧಿಯಲ್ಲಿ ಅಂದರೆ ಯಾವ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದೆ, ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ 1 ಆರ್ಟಿಕಲ್ 33, ಆಪ್ಷನ್ 2 ಆರ್ಟಿಕಲ್ 44, ಆಪ್ಷನ್ 3 ಆರ್ಟಿಕಲ್ 55 ಅಥವಾ ಆರ್ಟಿಕಲ್ 66 ಅಂತ ಆಪ್ಷನ್ಗಳಲ್ಲಿದ್ದು ಸರಿಯಾದ ಉತ್ತರ ಆಪ್ಷನ್ 2 ಆರ್ಟಿಕಲ್ 44ರಲ್ಲಿ. ನಮ್ಮ ಭಾರತದ ಸಂವಿಧಾನದಲ್ಲಿರುವಂತಹ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಅಥವಾ ಈ DPSP ಅಂತ ಏನು ಕರಿತೇವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ, ಆ ಒಂದು ಚಾಪ್ಟರ್ನಲ್ಲಿ ಆರ್ಟಿಕಲ್ 44ರಲ್ಲಿ ಭಾರತದಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಲಾಗಿದೆ. ಮುಖ್ಯವಾಗಿ ಈ ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು ಅಂತ ಒಂದು ಬೇಸಿಕ್ ಇನ್ಫಾರ್ಮೇಷನನ್ನು ಅರ್ಥ ಮಾಡ್ಕೊಳ್ಳೋಣ. ಭಾರತ ಒಂದು ದೇಶ ಆಗಿದ್ದು ಇಡೀ ದೇಶದಾದ್ಯಂತ ಯಾವುದೇ ಒಂದು ಧಾರ್ಮಿಕ ಸಮುದಾಯಗಳಿಗೆ ಒಂದೇ ರೀತಿಯಾದಂತಹ ಕಾನೂನನ್ನು ಒದಗಿಸುವಂತಹ ನಿಟ್ಟಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಧಾರ್ಮಿಕ ಸಮುದಾಯಗಳಿಗೆ ಅವರ ವೈಯಕ್ತಿಕ ವಿಷಯಗಳಾದಂತಹ ಮದುವೆ ಆಗಿರಬಹುದು, ವಿಚ್ಛೇದನ ಆಗಿರಬಹುದು, ಉತ್ತರಾಧಿಕಾರತ್ವ ಆಗಿರಬಹುದು, ದತ್ತು ಸ್ವೀಕಾರ ಪದ್ಧತಿ ಆಗಿರಬಹುದು ಅಥವಾ ಇತ್ಯಾದಿಯಾದಂತಹ ವಿಷಯಗಳಿಗೆ ಸಂಬಂಧಿಸುವಂತೆ ಒಂದೇ ರೀತಿಯಾದಂತಹ ಕಾನೂನನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೊಳಿಸುವಂತೆ ನಮ್ಮ ಭಾರತದ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಆರ್ಟಿಕಲ್ 44ರಲ್ಲಿ ಸರ್ಕಾರ ಅಂದರೆ ಈ ಒಂದು ಅಡ್ಮಿನಿಸ್ಟ್ರೇಷನ್ ಏನಿದೆ ಕೆಲಸ ಮಾಡಬೇಕು ಅಥವಾ ಪ್ರಯತ್ನ ಮಾಡಬೇಕು ಅಂತ ಮೆನ್ಷನ್ ಮಾಡಲಾಗಿದೆ. ಸೊ ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಹೊಂದಿದಂತಹ ಮೊದಲ ರಾಜ್ಯ ಭಾರತದಲ್ಲಿ ಯಾವುದು ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಸರಿಯಾದ ಉತ್ತರ ಗೋವಾ ಆಗಿರುತ್ತೆ. ಯಾಕಂತಂದರೆ 1870ರಲ್ಲಿ ಮೊದಲ ಬಾರಿಗೆ ಅಂದರೆ ಪೋರ್ಚುಗೀಸರ ಆಡಳಿತದ ಸಂದರ್ಭದಲ್ಲಿ ಭಾರತದಲ್ಲಿ ಗೋವಾ ರಾಜ್ಯದಲ್ಲಿ ಈ 1870ರಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಪರಿಚಯಿಸಿದರು. ಅದಾದ ನಂತರ 1961ರಲ್ಲಿ ಭಾರತದೊಂದಿಗೆ ಈ ಗೋವಾ ವಿಲೀನಗೊಂಡ ನಂತರವೂ ಕೂಡ ಈ ಏಕರೂಪ ನಾಗರಿಕ ಸಂಹಿತೆಯನ್ನು ಕಂಟಿನ್ಯೂ ಮಾಡಲಾಗ್ತಾ ಇದೆ. ನಂತರ 1987ರಲ್ಲಿ ಗೋವಾವನ್ನು ಪ್ರತ್ಯೇಕವಾದಂತಹ ಒಂದು ಇಂಡಿಪೆಂಡೆಂಟ್ ರಾಜ್ಯವಾಗಿ ಘೋಷಿಸಿದರೂ ಕೂಡ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಏನಿದೆ ಈ ಗೋವಾದಲ್ಲಿ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಸೊ ಇದೇ ರೀತಿಯಾದಂತಹ ಒಂದು ಕಾನೂನನ್ನು ದೇಶದಾದ್ಯಂತ ಎಸ್ಟಾಬ್ಲಿಷ್ ಮಾಡಬೇಕು ಅಥವಾ ಒಂದು ಜಾರಿಗೊಳಿಸಬೇಕು ಅಂತ ನಮ್ಮ ಭಾರತದ ಆರ್ಟಿಕಲ್ 44ರಲ್ಲಿ, ಸಂವಿಧಾನದ ಆರ್ಟಿಕಲ್ 44ರಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು ಮತ್ತು ನಮ್ಮ ಭಾರತದ ಸಂವಿಧಾನದ ಕೆಲವೊಂದಿಷ್ಟು ಉಲ್ಲೇಖಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆರ್ಟಿಕಲ್ 44 ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕರೆಕ್ಟ್ ಆನ್ಸರನ್ನು ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ಸರ್ಕಾರವು ಯಾವ ವರ್ಷದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಿತು? ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1956, ಆಪ್ಷನ್ 2 1971, ಆಪ್ಷನ್ 3 1992 ಅಥವಾ ಆಪ್ಷನ್ 4 2006 ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದಂತಹ ವರ್ಷ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬಹುದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಪ್ರತಿ ವರ್ಷ ಡಿಸೆಂಬರ್ 5ರಂದು ವಿಶ್ವ ಮಣ್ಣಿನ ದಿನ ಅಥವಾ ವರ್ಲ್ಡ್ ಸಾಯಿಲ್ ಡೇ ಅನ್ನಾಗಿ ಆಚರಿಸಲಾಗುತ್ತದೆ. ಸೊ 2022ರ ಈ ವಿಶ್ವ ಮಣ್ಣಿನ ದಿನಾಚರಣೆಯ ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1
ಥೀಮ್ ಏನು ಅಂತ ಹೇಳಬೇಕು. ಆಪ್ಷನ್ 1 ಪ್ರೊಟೆಕ್ಟ್ ಸಾಯಿಲ್ ಫಾರ್ ಫ್ಯೂಚರ್ ಅಂತ ಇದೆ. ಆಪ್ಷನ್ 2 ಸಾಯಿಲ್ ವೇರ್ ಲೈಫ್ ಬಿಗಿನ್ಸ್ ಅಂತ ಇದೆ. ಆಪ್ಷನ್ 3 ಸೇವ್ ಸಾಯಿಲ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಇದ್ದು, ಆಪ್ಷನ್ 4 ಸಾಯಿಲ್ ವೇರ್ ಫುಡ್ ಬಿಗಿನ್ಸ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 4 ಸಾಯಿಲ್ ವೇರ್ ಫುಡ್ ಬಿಗಿನ್ಸ್, ಅಂದರೆ ಆಹಾರ ಉತ್ಪಾದನೆಯಾಗುವುದು ಎಲ್ಲಿ ಅಂತಂದರೆ ಮಣ್ಣಿನಲ್ಲಿ ಅಂತ ಈ ಒಂದು ವಿಷಯವನ್ನು ಆಧರಿಸಿ, ಅಂದರೆ ಥೀಮನ್ನು ಇಟ್ಕೊಂಡು 2022 ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಸೊ ಡಿಸೆಂಬರ್ 5 ಪ್ರತಿ ವರ್ಷ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ವಿಶ್ವ ಮಣ್ಣಿನ ದಿನ ಅಥವಾ ವರ್ಲ್ಡ್ ಸಾಯಿಲ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ಮಣ್ಣಿನ ಆರೋಗ್ಯಕರವಾದಂತಹ ಒಂದು ಗುಣಮಟ್ಟವನ್ನು ಉತ್ತೇಜಿಸುವಂತಹ ಮತ್ತು ಈ ಮಣ್ಣಿನ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯನ್ನು ಅಥವಾ ಸಸ್ಟೈನೇಬಲ್ ಮ್ಯಾನೇಜ್ಮೆಂಟನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಪ್ರತಿ ವರ್ಷ ವಿಶ್ವ ಮಣ್ಣಿನ ದಿನಾಚರಣೆಯನ್ನಾಗಿ ಡಿಸೆಂಬರ್ 5 ಆಚರಿಸಲಾಗುತ್ತೆ. ಸೊ ಇದೇ ಒಂದು ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಥವಾ ಯುನೈಟೆಡ್ ನೇಷನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ನ ಕಚೇರಿಯಿಂದ ಸಾಕಷ್ಟು ರೀತಿಯಾದಂತಹ ಇವೆಂಟ್ಗಳನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ಈ ಒಂದು ಇವೆಂಟ್ಗಳಲ್ಲಿ ಮುಖ್ಯವಾಗಿ ಈ ಮಣ್ಣಿನ ಯೋಗಕ್ಷೇಮದ ಕುರಿತಾದಂತಹ ಮತ್ತು ಆಹಾರ ಭದ್ರತೆ ಮತ್ತು ಪರಿಸರ ವ್ಯವಸ್ಥೆಗಳಿಗೆ ಯಾವ ರೀತಿ ಉತ್ತಮವಾದಂತಹ ಮಣ್ಣಿನ ಗುಣಮಟ್ಟವನ್ನು ಕಾಪಾಡುವುದು ಪ್ರಮುಖವಾಗಿದೆ ಅಥವಾ ಅದರ ಒಂದು ಮಹತ್ವ ಎಷ್ಟಿದೆ ಅಂತ ಜಗತ್ತಿನಾದ್ಯಂತ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ವರ್ಲ್ಡ್ ಸಾಯಿಲ್ ಡೇ ಅನ್ನು ಆಚರಿಸಲಾಗುತ್ತದೆ. ಇನ್ನು 2022 ಈ ವಿಶ್ವ ಮಣ್ಣಿನ ದಿನಾಚರಣೆಯ ಥೀಮ್ ಏನು ಅಂತಂದರೆ ಸಾಯಿಲ್ ವೇರ್ ಫುಡ್ ಬಿಗಿನ್ಸ್, ಅಂದರೆ ಆಹಾರ ಎಲ್ಲಿ ಬಿಗಿನ್ ಆಗುತ್ತೆ ಅಥವಾ ಎಲ್ಲಿ ಪ್ರಾರಂಭ ಆಗುತ್ತೆ ಅಂತಂದರೆ ಮಣ್ಣು ಆಗಿದೆ. ಸೊ ಈ ಒಂದು ಥೀಮನ್ನು ಇಟ್ಕೊಂಡು ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಇನ್ನು ಈ ವಿಶ್ವ ಮಣ್ಣಿನ ದಿನಾಚರಣೆಯ ಇತಿಹಾಸವನ್ನು ತಿಳ್ಕೊಳ್ಳೋದಾದರೆ ಥೈಲ್ಯಾಂಡ್ನ ರಾಜರಾದಂತಹ ಭೂಮಿಬೋಲ್ ಅಬ್ದುಲ್ ದೇಜ್ ಅಂತ, ಸೊ ಇವರ ಒಂದು ಸ್ಮರಣಾರ್ಥವಾಗಿ ಈ ಮಣ್ಣಿನ ಸಂರಕ್ಷಣೆಯ ಕುರಿತಾದಂತಹ ಸಾಕಷ್ಟು ಇನಿಷಿಯೇಟಿವ್ಗಳನ್ನು ಪ್ರಾರಂಭ ಮಾಡಿದಂತಹ ಥೈಲ್ಯಾಂಡ್ನ ರಾಜರಾದಂತಹ ಭೂಮಿಬೋಲ್ ಅಬ್ದುಲ್ ದೇಜ್ ಅಂತ ಇವರ ಹೆಸರಾಗಿದ್ದು, ಸೊ ಇವರ ನೆನಪಿಗಾಗಿ 2016 ಅಧಿಕೃತವಾಗಿ ಪ್ರತಿ ವರ್ಷ ಮಣ್ಣಿನ ದಿನವನ್ನು ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭ ಮಾಡಿದರು. ಸೊ ದಟ್ ವಾಸ್ ಆಲ್ ಅಬೌಟ್ ವಿಶ್ವ ಮಣ್ಣಿನ ದಿನ ಅಥವಾ ವರ್ಲ್ಡ್ ಸಾಯಿಲ್ ಡೇ ವಿಚ್ ಈಸ್ ಸೆಲಿಬ್ರೇಟೆಡ್ ಆನ್ ಡಿಸೆಂಬರ್ 5. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ದಿನವನ್ನು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಅಥವಾ ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ನವೆಂಬರ್ 13, ಆಪ್ಷನ್ 2 ಡಿಸೆಂಬರ್ 2, ಆಪ್ಷನ್ 3 ಡಿಸೆಂಬರ್ 6 ಅಥವಾ ಆಪ್ಷನ್ 4 ಜನವರಿ 23 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಡಿಸೆಂಬರ್ 2 ಪ್ರತಿ ವರ್ಷ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಅಥವಾ ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಸೊ ಈ ಒಂದು ದಿನಾಚರಣೆಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಸೊ ಡಿಸೆಂಬರ್ 2 ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನು ಆಚರಿಸಲಾಗುತ್ತೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಭಾರತದ ಇತಿಹಾಸದಲ್ಲಿ ಕರಾಳವಾದಂತಹ ಈ ಅತಿ ದೊಡ್ಡ ಕೈಗಾರಿಕಾ ದುರಂತವಾದಂತಹ ಭೂಪಾಲ್ ಅನಿಲ ದುರಂತ, ಈ ಒಂದು ದುರಂತದ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡಂತಹ ಅಮೂಲ್ಯ ಜೀವಗಳನ್ನು ಸ್ಮರಿಸುವ ಉದ್ದೇಶದಿಂದ ಈ ಒಂದು ಪೊಲ್ಯೂಷನ್ ಕುರಿತಾದಂತಹ ಅಥವಾ ಈ ಕೈಗಾರಿಕಾ ದುರಂತಗಳಿಗೆ ಸಂಬಂಧಿಸಿದಂತಹ ಜಾಗೃತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನಾಗಿ ಆಚರಿಸಲಾಗುತ್ತೆ. ಸೊ 2022 ಒಂದು ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇಯನ್ನು ಡಿಸೆಂಬರ್ 2 ಆಯೋಜನೆ ಮಾಡಲಾಗಿದ್ದು, ಸೊ ಅದು ಕೈಗಾರಿಕಾ ವಿಪತ್ತುಗಳನ್ನು ತಡೆಗಟ್ಟಲು ಮತ್ತು ಕೈಗಾರಿಕೆಗಳ ಒಂದು ನ್ಯಾಯಯುತವಾದಂತಹ ಬಳಕೆಯ ಕುರಿತಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಅಥವಾ ತಡೆಗಟ್ಟುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇನ್ನು ಈ ಇತಿಹಾಸವನ್ನು ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಈ ಭೂಪಾಲ್ ಅನಿಲ ದುರಂತದ ಬಗ್ಗೆ ಇತಿಹಾಸವನ್ನು ತಿಳ್ಕೊಳ್ಳೋದಾದರೆ 1984 ಡಿಸೆಂಬರ್ 2 ಮತ್ತು 3 ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಅನ್ನುವ ಒಂದು ಅಮೆರಿಕಾದ ಕಂಪನಿ ಭಾರತದ ಭೂಪಾಲ್ ನಗರದಲ್ಲಿ ಕೀಟನಾಶಕಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ಘಟಕವಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಫ್ಯಾಕ್ಟರಿಯಿಂದ ಬಂದಂತಹ ಕೀಟನಾಶಕದ ಒಂದು ವಿಷಾನಿಲವಾದಂತಹ ಮಿಥೈಲ್ ಐಸೋಸೈನೈಡ್
ನೆನ್ಪಿಟ್ಕೊಳ್ಳಿ, MIC ಅಥವಾ ಮೀಥೇಲ್ ಐಸೋಸೈನೇಡ್ ಅನ್ನುವ ಒಂದು ಅಪಾಯಕಾರಿ ಅನಿಲದ ಸೋರಿಕೆಯ ಕಾರಣಕ್ಕಾಗಿ ಸುಮಾರು 45 ಟನ್ಗಳಷ್ಟು ಈ ಒಂದು ಅಪಾಯಕಾರಿ ಅನಿಲ ಏನಿತ್ತು ಸೋರಿತ್ತು. ಸೊ ಈ ಒಂದು ಲೀಕೇಜ್ನ ಕಾರಣಕ್ಕಾಗಿ ಆ ಒಂದು ಪ್ರದೇಶದಲ್ಲಿ ವಾಸಿಸುವಂತಹ ಭೂಪಾಲ್ ನಗರದಲ್ಲಿ ವಾಸಿಸುವಂತಹ ಸಾವಿರಾರು ಜನರು ಈ ವಿಷಾನಿಲಕ್ಕೆ ಅಂದರೆ ವಿಷಕಾರಿಯಾದಂತಹ ಅನಿಲಕ್ಕೆ ತಮ್ಮ ಜೀವವನ್ನು ಕಳೆದುಕೊಂಡಿದ್ರು. ಅಷ್ಟೇ ಅಲ್ಲದೆ ಸಾಕಷ್ಟು ಜನರು ಆ ನಗರವನ್ನು ಕೂಡ ತೊರೆಯುವಂತಹ ಸಂದರ್ಭ ಉಂಟಾಗಿತ್ತು. ಸೊ ಈ ರೀತಿಯಾದಂತಹ ಒಂದು ಕರಾಳ ಮತ್ತು ದುರ್ಘಟನೆಯ ಒಂದು ಸಂದರ್ಭವನ್ನು ನೆನಪಿಸುವುದಕ್ಕೆ ಮತ್ತು ಈ ಒಂದು ಕೈಗಾರಿಕಾ ಮಾಲಿನ್ಯದ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನಾಗಿ ಡಿಸೆಂಬರ್ 2ರಂದು ಪ್ರತಿ ವರ್ಷ ಆಚರಿಸಲಾಗುತ್ತೆ. ನೆನಪಿಟ್ಕೊಳ್ಳಿ, ಭೂಪಾಲ್ ಅನಿಲ ದುರಂತ ನಡೆದಂತಹ ವರ್ಷ 1984 ಮತ್ತು ಆ ಒಂದು ಸಂದರ್ಭದಲ್ಲಿ ಸೋರಿಕೆಯಾದಂತಹ ಅನಿಲದ ಹೆಸರು ಯಾವುದು ಅಂತಂದರೆ, ಗ್ಯಾಸ್ ಯಾವುದು ಅಂತಂದರೆ ಮೀಥೇಲ್ ಐಸೋಸೈನೇಡ್ ಅಂತ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ರೀಸೆಂಟಾಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ಗಳಿಗೆ ಸಹಾಯ ಆಗುವಂತೆ ALH Mk3 ಅನ್ನುವ ಲಘು ಹೆಲಿಕಾಪ್ಟರನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಈ ಹೆಲಿಕಾಪ್ಟರನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 DRDO, ಆಪ್ಷನ್ 2 ಇಸ್ರೋ, ಆಪ್ಷನ್ 3 HAL ಅಥವಾ ಆಪ್ಷನ್ 4 BHEL ಅಂತ ಇದೆ. ಸರಿಯಾದ ಉತ್ತರ, ಈ ಒಂದು ಹೆಲಿಕಾಪ್ಟರನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ಆಪ್ಷನ್ 3 HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ಒಂದು ಸಂಸ್ಥೆಯಿಂದ ALH Mk3 ಅನ್ನುವ ಲಘು ಹೆಲಿಕಾಪ್ಟರನ್ನು ಡೆವಲಪ್ ಮಾಡಲಾಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಈ ಹೆಲಿಕಾಪ್ಟರ್ನ ವಿಶೇಷತೆಯ ಕುರಿತಾದಂತಹ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈಸ್ಟರ್ನ್ ರೀಜನ್ ಕೋಸ್ಟ್ ಗಾರ್ಡ್ಗಳಿಗೆ ಅಂದರೆ ಪೂರ್ವದ ಕರಾವಳಿಯಲ್ಲಿ ಕೆಲಸ ಮಾಡುವಂತಹ ಕೋಸ್ಟ್ ಗಾರ್ಡ್ಗಳಿಗೆ ಸಹಾಯ ಆಗುವಂತೆ ALH Mk3 ಅನ್ನುವ ಲೈಟ್ ಹೆಲಿಕಾಪ್ಟರನ್ನು ಡೆವಲಪ್ ಮಾಡಲಾಗಿದ್ದು, ALH ಅನ್ನುವುದು ಇದರ ವಿಸ್ತೃತ ರೂಪ ಏನು ಅಂತಂದರೆ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಅಂತ. ALH ಇದರ ವಿಸ್ತೃತ ರೂಪ ಆಗಿದ್ದು, Mk3 ಅನ್ನುವ ಸ್ಕ್ವಾಡ್ರನ್ನನ್ನು ರೀಸೆಂಟಾಗಿ ಚೆನ್ನೈನಲ್ಲಿರುವಂತಹ ಇಂಡಿಯನ್ ಕೋಸ್ಟ್ ಗಾರ್ಡ್ ಏರ್ ಸ್ಟೇಷನ್ನಲ್ಲಿ ನಿಯೋಜನೆ ಮಾಡಲಾಯಿತು ಅಥವಾ ಕಮಿಷನ್ ಮಾಡಲಾಯಿತು ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಆ ಡೇಟನ್ನು ಕೂಡ ನೀಡಲಾಗಿದೆ. ಇನ್ನು ALH Mk3 ಹೆಲಿಕಾಪ್ಟರ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಈ ಒಂದು ಲಘು ಹೆಲಿಕಾಪ್ಟರನ್ನು ಭಾರತದ ಸಂಸ್ಥೆಯಾದಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅನ್ನುವ ಸಂಸ್ಥೆಯಿಂದ ಡೆವಲಪ್ ಮಾಡಲಾಗಿದೆ. ಇನ್ನು ಈ ಹೆಲಿಕಾಪ್ಟರ್ನ ಕೆಲವೊಂದಿಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಳೋದಾದರೆ, ಸಾಕಷ್ಟು ಸುಧಾರಿತವಾದಂತಹ ರೇಡಾರ್ಗಳನ್ನು ಈ ಒಂದು ಹೆಲಿಕಾಪ್ಟರ್ನಲ್ಲಿ ಅಳವಡಿಸಲಾಗಿದ್ದು, ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸಾರ್ಗಳು, ಪವರ್ಫುಲ್ ಆದಂತಹ ಇಂಜಿನ್ಗಳು, ಫುಲ್ ಗ್ಲಾಸ್ ಕಾಕ್ಪಿಟ್ ಮತ್ತು ಹೈ ಇಂಟೆನ್ಸಿಟಿ ಸರ್ಚ್ ಲೈಟ್. ಅಷ್ಟೇ ಅಲ್ಲದೆ ಸುಧಾರಿತವಾದಂತಹ ಸಂವಹನ ವ್ಯವಸ್ಥೆಗಳನ್ನು ಅಥವಾ ಇಂಪ್ರೂವ್ಡ್ ಕಮ್ಯುನಿಕೇಷನ್ ಸಿಸ್ಟಮ್ಗಳನ್ನು ಮತ್ತು ಸ್ವಯಂಚಾಲಿತ ಗುರುತಿನ ವ್ಯವಸ್ಥೆ, ಹುಡುಕಾಟ ಮತ್ತು ಪಾರುಗಾಣಿಕಾ ಆಪರೇಷನ್ಗಳಲ್ಲಿ ಅಂದರೆ ಸರ್ವೇಲೆನ್ಸ್ ಮತ್ತು ರೆಸ್ಕ್ಯೂ ಆಪರೇಷನ್ಗಳಲ್ಲಿ ಸಹಾಯ ಆಗುವಂತೆ ಅತ್ಯಾಧುನಿಕ ಉಪಕರಣಗಳನ್ನು ಕೂಡ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಅಳವಡಿಸಲಾಗಿದೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಮುಖ್ಯವಾಗಿ ಕೋಸ್ಟ್ ಗಾರ್ಡ್ಗಳಿಗೆ ವಿಚಕ್ಷಣ ಆಪರೇಷನ್ಸ್ಗಳನ್ನು ಅಥವಾ ಸರ್ವೆಲೆನ್ಸ್ ಆಪರೇಷನ್ಗಳನ್ನಾಗಿರಬಹುದು ಮತ್ತು ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲೂ ಕೂಡ ಹಡಗುಗಳಿಗೆ ಕಾರ್ಯನಿರ್ವಹಿಸಲು ಅನುಕೂಲ ಆಗುವಂತೆ ಈ ಒಂದು ವಿಸ್ತೃತವಾದಂತಹ ಶ್ರೇಣಿಯ SAR ಅನ್ನು ಅಳವಡಿಸಿಕೊಂಡು ಈ ಹೆಲಿಕಾಪ್ಟರನ್ನು ಡೆವಲಪ್ ಮಾಡಲಾಗಿದೆ. ಮುಖ್ಯವಾಗಿ ಬಹುವಿಧದ ಪಾತ್ರಗಳನ್ನು ಮಾಡುವಂತಹ ಅಂದರೆ ವಿಶೇಷವಾಗಿ ಡೈವರ್ಸ್ ಆದಂತಹ ಆಪರೇಷನ್ಗಳಿಗೆ ಅವಕಾಶ ಮಾಡಿಕೊಡುವಂತಹ ಅನುಕೂಲ ಮಾಡಿಕೊಡುವಂತಹ ಈ ಹೆಲಿಕಾಪ್ಟರನ್ನು ಮುಖ್ಯವಾಗಿ ಭಾರೀ ಮಷಿನ್ಗಳನ್ನು ಕೂಡ ಇದರಲ್ಲಿ ಅಳವಡಿಸುವಂತಹ ಒಂದು ಪ್ರೊವಿಷನನ್ನು ನೀಡಲಾಗಿದ್ದು, ಆಕ್ರಮಣಕಾರಿ ಸಂದರ್ಭದಲ್ಲಿ ಈ ಅಸ್ವಸ್ಥರಾದಂತಹ ರೋಗಿಗಳಿಗೆ ವರ್ಗಾವಣೆ ಮಾಡುವಂತಹ ಅನುಕೂಲವನ್ನು ಕೂಡ ಮತ್ತು ವೈದ್ಯಕೀಯ ತೀವ್ರ ನಿಗಾ ಘಟಕಗಳನ್ನು ಹೊತ್ತೊಯ್ಯುವಂತಹ ಕೆಪಾಸಿಟಿಯನ್ನು ಈ ಲೈಟ್ ಹೆಲಿಕಾಪ್ಟರ್ ಏನಿದೆ ಹೊಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ALH Mk3 ಹೆಲಿಕಾಪ್ಟರ್ ಮತ್ತು ಅದರ ವಿಶೇಷತೆಗಳು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. IUCN ಇದರ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದರ್ವೈಸ್ ನಾನೇ ಹೇಳ್ಬಿಡ್ತೀನಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ. ಸೊ ಇದು ಒಂದು NGO ಆಗಿದ್ದು, ಇದರ ಕೆಂಪು ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ಸಂರಕ್ಷಣಾ ವರ್ಗದಲ್ಲಿ ಅಥವಾ ಯಾವ ಕನ್ಸರ್ವೇಷನ್ ಲಿಸ್ಟ್ನಲ್ಲಿ ನಮ್ಮ ಭಾರತದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ ಪಕ್ಷಿಯನ್ನು ಸೇರಿಸಲಾಗಿದೆ, ಯಾವ ಕೆಟಗರಿಯಲ್ಲಿ ಇದನ್ನು ಆ್ಯಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ವಲ್ನರೇಬಲ್ ಕ್ಯಾಟಗರಿ, ಆಪ್ಷನ್ 2 ಎಂಡೇಂಜರ್ಡ್ ಅಥವಾ ಅಪಾಯದಲ್ಲಿರುವಂತಹ ಕ್ಯಾಟಗರಿಯಲ್ಲಿ, ಆಪ್ಷನ್ 3 ಕ್ರಿಟಿಕಲ್ಲಿ ಎಂಡೇಂಜರ್ಡ್ ತೀವ್ರವಾದಂತಹ ಅಪಾಯದಲ್ಲಿದೆ ಈ ಒಂದು ಪಕ್ಷಿ ಅನ್ನುವ ಪಟ್ಟಿಯಲ್ಲಿ, ಅಥವಾ ಆಪ್ಷನ್ 4 ಲೀಸ್ಟ್ ಕನ್ಸರ್ಡ್ ಅಥವಾ ಕನಿಷ್ಠ ಕಾಳಜಿಯನ್ನು ಹೊಂದಿದೆ ಅಂತ ಅನ್ನುವ ಪಟ್ಟಿಯಲ್ಲಿ. ಸೊ ಈ 4 ಪಟ್ಟಿಗಳಲ್ಲಿ ಈ IUCN ರೆಡ್ ಲಿಸ್ಟ್ನಲ್ಲಿ ಅಥವಾ ಕೆಂಪು ಪಟ್ಟಿಯಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ ಪಕ್ಷಿಯನ್ನು
ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದರೆ ಆಪ್ಷನ್ 3 ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅಥವಾ ತೀವ್ರವಾದಂತಹ ಅಪಾಯದ ಪರಿಸ್ಥಿತಿಯಲ್ಲಿರುವಂತಹ ಪಕ್ಷಿಯಾಗಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು IUCN ಕೆಂಪು ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇನ್ನು ಈ ಆರ್ಟಿಕಲ್ನಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ ಪಕ್ಷಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ರೀಸೆಂಟಾಗಿ ನಮ್ಮ ಭಾರತದಲ್ಲಿ ಯಾವ ರೀತಿ ಹುಲಿ ಸಂರಕ್ಷಣೆಗಳಿಗಾಗಿ ಪ್ರಾಜೆಕ್ಟ್ ಟೈಗರ್ ಅಂತ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿತ್ತು, ಅದೇ ರೀತಿಯಾಗಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳ ಪಕ್ಷಿಗಳ ಒಂದು ಸಂರಕ್ಷಣೆಗಾಗಿ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ ಇನಿಷಿಯೇಟಿವನ್ನು ಅಥವಾ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯದಿಂದ ಒಂದು ರಿಕ್ವೆಸ್ಟನ್ನು ಮಾಡಲಾಗಿದೆ. ಯಾರಿಗೆ ಅಂತಂತಂದರೆ ನಮ್ಮ ಕೇಂದ್ರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯಕ್ಕೆ ಈ ಒಂದು ರಿಕ್ವೆಸ್ಟನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ನಿಂದ ನೀಡಲಾಗಿದೆ ಅಂತ ಕಾಂಟೆಕ್ಸ್ಟನ್ನು ನಾವು ತಿಳ್ಕೊಬೋದಾಗಿದೆ. ಸೊ ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಈ ಒಂದು ಪಕ್ಷಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಇಮೇಜ್ನಲ್ಲಿ ನೋಡುವ ಪ್ರಕಾರ ಈ ಒಂದು ಪಕ್ಷಿಯನ್ನು ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಇದು ಭಾರತದ ಉಪಖಂಡದಲ್ಲಿ ವಾಸಿಸುವಂತಹ ಪ್ರಮುಖ ಹುಲ್ಲುಗಾವಲು ಪ್ರದೇಶದಲ್ಲಿ, ಈ ಬ್ಯಾಕ್ಗ್ರೌಂಡ್ನಲ್ಲಿ ನೋಡ್ಬೋದು ನೀವು, ಈ ಗ್ರಾಸ್ಲ್ಯಾಂಡ್ನಲ್ಲಿ ವಾಸಿಸುವಂತಹ ಪಕ್ಷಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಇದು ಮುಖ್ಯವಾಗಿ ವಿಶ್ವದ ಅತಿ ದೊಡ್ಡ ಹಾರುವ ಪಕ್ಷಿಗಳಲ್ಲಿ ಒಂದಾಗಿದೆ ಅಂತ ಗುರುತಿಸಿಕೊಳ್ಳುತ್ತಾ ಇದೆ. ಭಾರತದಲ್ಲಿ ಅತ್ಯಂತ ಭಾರವಾದಂತಹ ಹಾರುವ ಹಕ್ಕಿಯಾಗಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಗುರುತಿಸಿಕೊಳ್ಳುತ್ತೆ. ಸೊ ಇದರ ಒಂದು ವೇಟನ್ನು ನೋಡೋದಾದರೆ ಗಂಡು ಹಕ್ಕಿ ಸುಮಾರು 12ರಿಂದ 15 kg ತೂಗಿದರೆ ಹೆಣ್ಣು ಹಕ್ಕಿ 5ರಿಂದ 8 kgವರೆಗೆ ತೂಗುವಂತಹ ಒಂದು ಸೈಜನ್ನು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹೊಂದಿದೆ. ಇನ್ನು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನಮಗೆ ಎಲ್ಲಿ ಕಾಣಸಿಗುತ್ತೆ ಅಥವಾ ಇದರ ಒಂದು ಡಿಸ್ಟ್ರಿಬ್ಯೂಷನ್ ಸ್ಟೇಟಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ರಾಜಸ್ಥಾನದಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸದ್ಯಕ್ಕೆ ರೀಸೆಂಟಾಗಿ ಮಾಡಲಾದಂತಹ ಗಣತಿಯ ಪ್ರಕಾರ 150 ಸಂಖ್ಯೆಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ರಾಜಸ್ಥಾನದಲ್ಲಿ ನಾವು ಕಾಣಬಹುದಾಗಿದೆ. ಇದು ವಿಶ್ವ ಜನಸಂಖ್ಯೆ ಅಂದರೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳ 95%ನಷ್ಟು ಸಂಖ್ಯೆಯನ್ನು ರಾಜಸ್ಥಾನ ಹೊಂದಿದೆ. ಸೊ ಅದರಲ್ಲೂ ಮುಖ್ಯವಾಗಿ ಈ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಅಂದರೆ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿರುವಂತಹ ಮರುಭೂಮಿ ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಅಂತ ನಾವೇನು ಕರಿತೇವೆ. ಸೊ ಆ ಒಂದು ಪ್ರದೇಶದಲ್ಲಿ ಈ ಒಂದು ಹೇರಳವಾದಂತಹ ಅಥವಾ ಹೆಚ್ಚು ಸಂಖ್ಯೆಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ನಾವು ರಾಜಸ್ಥಾನದಲ್ಲಿ ಕಾಣಬಹುದಾಗಿದೆ. ಇನ್ನು 2ನೇ ಸ್ಥಾನದಲ್ಲಿ ಗುಜರಾತ್ನ ಕಚ್ ಹುಲ್ಲುಗಾವಲು ಪ್ರದೇಶದಲ್ಲಿ ಅತಿ ಹೆಚ್ಚಾದಂತಹ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ನಾವು ಕಾಣಬಹುದಾಗಿದೆ. ಸೊ ಈ ಸಂಖ್ಯೆಯನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಈ ಒಂದು ಪಕ್ಷಿ ಏನಿದೆ ಅಳಿವಿನಂಚಿನಲ್ಲಿರುವಂತಹ ಒಂದು ಪಕ್ಷಿಯಾಗಿದೆ, ಸಾಕಷ್ಟು ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಹೊಂದಿದಂತಹ ಪಕ್ಷಿಯಾಗಿದೆ ಅಂತ ನಮಗೆ ತಿಳಿದು ಬರುತ್ತೆ. ಸೊ ಹೀಗಾಗಿ ಈ ಒಂದು ಪಕ್ಷಿಗಳ ಕನ್ಸರ್ವೇಷನ್ಗಾಗಿ ಅಂದರೆ ಸಂರಕ್ಷಣೆಯ ಕುರಿತಾಗಿ ಕೆಲವೊಂದಿಷ್ಟು ಇನಿಷಿಯೇಟಿವ್ಗಳನ್ನು ತೆಗೆದುಕೊಳ್ಳಬೇಕು, ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಬೇಕು ಅಂತ ನಮ್ಮ ಸುಪ್ರೀಂ ಕೋರ್ಟ್ನಿಂದ ಒಂದು ರಿಕ್ವೆಸ್ಟನ್ನು ಮಾಡಲಾಗಿದೆ. ಸೊ ಇದಾದ ನಂತರ ಭಾರತದಾದ್ಯಂತ ವಿವಿಧ ಶುಷ್ಕ ಪ್ರದೇಶಗಳಲ್ಲಿ ಮತ್ತು ಹುಲ್ಲುಗಾವಲಿನಲ್ಲಿ ಕಂಡುಬರುವಂತಹ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮಹಾರಾಷ್ಟ್ರದ ಸೋಲಾಪುರ್ ಪ್ರದೇಶದಲ್ಲಿ, ಕರ್ನಾಟಕದ ಬಳ್ಳಾರಿ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ, ಆಂಧ್ರ ಪ್ರದೇಶದ ಕರ್ನೂಲ್ನಂತಹ ಶುಷ್ಕ ಪ್ರದೇಶಗಳಲ್ಲಿ ಕಂಡುಬರುವಂತಹ ಪಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಈಗ ಡಿಸ್ಕಸ್ ಮಾಡಲಾದಂತಹ 150 ಸಂಖ್ಯೆಯನ್ನು ಹೊಂದಿದಂತಹ ರಾಜಸ್ಥಾನದಲ್ಲಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನು ರಾಜ್ಯ ಪಕ್ಷಿಯಾಗಿ ಗುರುತಿಸಲಾಗಿದೆ. ರಾಜಸ್ಥಾನದ ರಾಜ್ಯ ಪಕ್ಷಿ ಯಾವುದು ಅಂತ ಏನಾದರೂ ಪ್ರಶ್ನೆ ಬಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇಸ್ ರೈಟ್ ಆನ್ಸರ್. ಇನ್ನು ಇದರ ಸಂರಕ್ಷಣೆಯ ಕುರಿತಾದಂತಹ ಸ್ಥಿತಿಗಳನ್ನು ಕನ್ಸರ್ವೇಷನ್ ಸ್ಟೇಟಸನ್ನು ನೋಡೋದಾದರೆ ನಮ್ಮ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ಜಾರಿಗೊಳಿಸಿದಂತಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದರ ಶೆಡ್ಯೂಲ್ 1ರಲ್ಲಿ ಅತಿ ಹೆಚ್ಚಾದಂತಹ ಒಂದು ಸಂರಕ್ಷಣೆಯನ್ನು ಶೆಡ್ಯೂಲ್ 1ರಲ್ಲಿ ಈ ಒಂದು ಪಟ್ಟಿಯಲ್ಲಿ ಸಂರಕ್ಷಣೆಯನ್ನು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ನೀಡಲಾಗಿದ್ದು, ಈ ವನ್ಯಜೀವಿಗಳ ಒಂದು ಟ್ರೇಡ್ಗೆ ಸಂಬಂಧಿಸಿದಂತಹ ಒಂದು ನಿರ್ಬಂಧಗಳನ್ನು ಹೇರುವಂತಹ ಸಮಾವೇಶವಾದಂತಹ ಸೈಟ್ಸ್ನಿಂದ, ಈ ಸೈಟ್ಸ್ನ ಫುಲ್ ಫಾರ್ಮನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಇದರ ಅಪೆಂಡಿಕ್ಸ್ 1 ಅಥವಾ ಅನುಬಂಧ 1ರಲ್ಲಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಅತಿ ಹೆಚ್ಚಾದಂತಹ ಒಂದು ಶ್ರೇಷ್ಠವಾದಂತಹ ಸಂರಕ್ಷಣೆಯನ್ನು ಒದಗಿಸಲಾಗಿದೆ. ಇನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಒಂದು ಸಂಸ್ಥೆಯ ರೆಡ್ ಲಿಸ್ಟ್ನಲ್ಲಿ ಅಥವಾ ಕೆಂಪು ಪಟ್ಟಿಯಲ್ಲಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಪಕ್ಷಿಯಾಗಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ಗುರುತಿಸಲಾಗ್ತಾ ಇದೆ, ಅಥವಾ ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅಂತ ನಾವು ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೋಬೋದಾಗಿದೆ. ಸೊ ಆ ಒಂದು ಪಟ್ಟಿಯಲ್ಲಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಹೆಚ್ಚಿನ ಸಂರಕ್ಷಣೆಯನ್ನು ಒದಗಿಸಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಸಂರಕ್ಷಣೆಯ ಸ್ಥಿತಿ ಮತ್ತು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಭಾರತದಲ್ಲಿ ಮೊದಲ ಡಾರ್ಕ್ ನೈಟ್ ಸ್ಕೈ ರಿಸರ್ವನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಶಿಮ್ಲಾದಲ್ಲಿ, ಆಪ್ಷನ್ 2 ಹ್ಯಾನ್ಲೆಯಲ್ಲಿ, ಆಪ್ಷನ್ 3 ಸೂರತ್ನಲ್ಲಿ, ಆಪ್ಷನ್ 4 ಕೊಚ್ಚಿಯಲ್ಲಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಹ್ಯಾನ್ಲೆ. ಲದಾಖ್ನಲ್ಲಿರುವಂತಹ ಹ್ಯಾನ್ಲೆ ಪ್ರದೇಶದಲ್ಲಿ ಭಾರತದ ಮೊದಲ ಡಾರ್ಕ್ ನೈಟ್ ಸ್ಕೈ ರಿಸರ್ವ್ ಅಥವಾ ಈ ಒಂದು ಆಕಾಶದ ವೀಕ್ಷಣೆಯನ್ನು ಮಾಡುವ ಉದ್ದೇಶದಿಂದ ಸಾಕಷ್ಟು ಫೆಸಿಲಿಟಿಗಳನ್ನು ಈ ಲದಾಖ್ನಲ್ಲಿರುವಂತಹ ಹ್ಯಾನ್ಲೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಅದನ್ನು ಡಾರ್ಕ್ ನೈಟ್ ಸ್ಕೈ ರಿಸರ್ವ್ ಅಂತ ಕರೆಯಲಾಗ್ತಾ ಇದೆ. ಕಾಂಟೆಕ್ಸ್ಟನ್ನು ಕ್ವಶನ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಲದಾಖ್ನಲ್ಲಿರುವಂತಹ ಹ್ಯಾನ್ಲೆಯಲ್ಲಿ ಮೊದಲ ಬಾರಿಗೆ ಚಾಂಗ್ಥಾಂಗ್ ಅನ್ನುವ ಪ್ರದೇಶದಲ್ಲಿ ಈ ಡಾರ್ಕ್ ನೈಟ್ ಸ್ಕೈ ರಿಸರ್ವನ್ನು ಮೊದಲ ಬಾರಿಗೆ ಪ್ರಾರಂಭ ಮಾಡಲಾಗ್ತಾ ಇದ್ದು, ಆ ಒಂದು ಪ್ರದೇಶದಲ್ಲಿ 18 ಸ್ಥಳಗಳಲ್ಲಿ ನಕ್ಷತ್ರ ವೀಕ್ಷಣೆಯನ್ನು ಮಾಡುವ ಉದ್ದೇಶದಿಂದ ಶಕ್ತಿಯುತವಾದಂತಹ ಟೆಲಿಸ್ಕೋಪ್ಗಳನ್ನು ಅಳವಡಿಸಲಾಗ್ತಾ ಇದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಇನ್ನು ಈ ಡಾರ್ಕ್ ನೈಟ್ ಸ್ಕೈ ರಿಸರ್ವ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಬೆಳಕಿನ ಮಾಲಿನ್ಯವಿಲ್ಲದೆ ಇರುವಂತಹ ಪ್ರದೇಶವಾದಂತಹ ಈ ಹ್ಯಾನ್ಲೆಯಲ್ಲಿ ಸ್ಪಷ್ಟವಾದಂತಹ ಆಕಾಶವನ್ನು ವೀಕ್ಷಿಸುವಂತಹ ಅವಕಾಶ ನಮಗೆ ಸಿಗುತ್ತೆ. ಸೊ ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಶಕ್ತಿಯುತವಾದಂತಹ ಪವರ್ಫುಲ್ ಟೆಲಿಸ್ಕೋಪ್ಗಳನ್ನು ಇನ್ಸ್ಟಾಲ್ ಮಾಡಲಾಗ್ತಾ ಇದ್ದು, ಆ ಒಂದು ಹ್ಯಾನ್ಲೆ ಪ್ರದೇಶದಲ್ಲಿ ಕೋರ್ ಪ್ರದೇಶವನ್ನು ಗುರುತಿಸಿಕೊಂಡು ಆ ಪ್ರದೇಶದಲ್ಲಿ ದೂರದರ್ಶಕಗಳನ್ನು ಆಕಾಶ ವೀಕ್ಷಣೆಗಾಗಿ ಮತ್ತು ನೈಸರ್ಗಿಕ ಕತ್ತಲೆಯ ಸಂದರ್ಭದಲ್ಲಿ ಆಕಾಶ ವೀಕ್ಷಣೆಯ ಒಂದು ಅಕ್ಯುರೇಟ್ ಆದಂತಹ ಒಂದು ವೀಕ್ಷಣೆಯನ್ನು ಮಾಡುವ ಉದ್ದೇಶದಿಂದ ನೈಟ್ ಸ್ಕೈ ರಿಸರ್ವನ್ನು ಹ್ಯಾನ್ಲೆಯಲ್ಲಿ ಇನ್ಸ್ಟಾಲ್ ಮಾಡಲಾಗ್ತಾ ಇದೆ ಅಥವಾ ಲೊಕೇಟ್ ಮಾಡಲಾಗ್ತಾ ಇದೆ. ಇನ್ನು ಈ ಲದಾಖ್ನ ಈ ಒಂದು ಪ್ರದೇಶದ ಬಗ್ಗೆ ಮುಖ್ಯವಾಗಿ ತಿಳ್ಕೊಳ್ಳೋದಾದರೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಲದಾಖ್ನ ಚಾಂಗ್ಥಾಂಗ್ ಅನ್ನುವ ವನ್ಯಜೀವಿ ಅಭಯಾರಣ್ಯ, ನೆನ್ಪಿಟ್ಕೊಳ್ಳಿ, ಚಾಂಗ್ಥಾಂಗ್ ವೈಲ್ಡ್ ಲೈಫ್ ಸೆಂಚುರಿ ಎಲ್ಲಿದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಇದು ಲದಾಖ್ನಲ್ಲಿದೆ. ಚಾಂಗ್ಥಾಂಗ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಅಲ್ಲಿರುವಂತಹ ಹ್ಯಾನ್ಲೆಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 4500 ಮೀಟರ್ ಎತ್ತರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ದೂರದರ್ಶಕಗಳನ್ನು ನಿರ್ಮಾಣ ಮಾಡುವುದಕ್ಕೆ ಅಥವಾ ಇನ್ಸ್ಟಾಲ್ ಮಾಡುವುದಕ್ಕೆ ಪರ್ಫೆಕ್ಟ್ ಆದಂತಹ ಹೋಸ್ಟಿಂಗ್ ಲೊಕೇಶನ್ ಆಗಿ ಈ ಒಂದು ಹ್ಯಾನ್ಲೆ ಪ್ರದೇಶವನ್ನು ಗುರುತಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ದೀರ್ಘಾವಧಿಯವರೆಗೆ ವೀಕ್ಷಣಾಲಯವನ್ನು ಸ್ಥಾಪಿಸುವುದು ಮತ್ತು ಡಾರ್ಕ್ ಸ್ಕೈ ಅಂತಂದರೆ ಒಂದು ದಟ್ಟವಾದಂತಹ ಕಪ್ಪು ಆಕಾಶವನ್ನು ನೋಡುವ ಒಂದು ಉದ್ದೇಶದಿಂದ ಈ ಒಂದು ಲದಾಖ್ ಪ್ರದೇಶ ಏನಿದೆ ಸೂಕ್ತವಾಗಿದೆ ಅಂತ. ಸೊ ಅದರ ವಿಶೇಷತೆ ಏನು ಅಂತಂದರೆ, ಈ ಲದಾಖ್ ಒಂದು ದೊಡ್ಡ ಶುಷ್ಕ ಮತ್ತು ಎತ್ತರದ ಪ್ರದೇಶವಾಗಿದ್ದು ಅತ್ಯಂತ ವಿರಳ ಜನಸಂಖ್ಯೆಯನ್ನು, ಅತಿ ಕಡಿಮೆಯಾದಂತಹ ಜನಸಂಖ್ಯೆಯನ್ನು ಹೊಂದಿದೆ. ಸೊ ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಲೈಟ್ ಪೊಲ್ಯೂಷನ್ ಅಂದರೆ ಈ ಒಂದು ಬೆಳಕಿನ ಮಾಲಿನ್ಯ ಕಡಿಮೆ ಇರುವಂತಹ ಪ್ರದೇಶದಲ್ಲಿ ಈ ಸ್ಕೈ ಅಬ್ಸರ್ವೇಷನ್ ಮಾಡುವುದು ಅನುಕೂಲ ಆಗುತ್ತೆ ಅಂತ ಆ ಒಂದು ಪ್ರದೇಶದಲ್ಲಿ ಈ ಒಂದು ನೈಟ್ ಸ್ಕೈ ರಿಸರ್ವನ್ನು ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ. ಸೊ ನಮ್ಮ ಭೂಮಿ ಇರುವಂತಹ ಕ್ಷೀರಪಥ ಗ್ಯಾಲಕ್ಸಿ ಅಥವಾ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಏನು ಕರಿತೇವೆ, ಅದನ್ನು ಕೂಡ ವೀಕ್ಷಣೆ ಮಾಡುವುದಕ್ಕೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತೆ. ಮೋಡರಹಿತವಾದಂತಹ ಆಕಾಶ ಮತ್ತು ಕಡಿಮೆ ವಾತಾವರಣದ ಅಡಚಣೆಯನ್ನು ಹೊಂದಿರುವಂತಹ ಹ್ಯಾನ್ಲೆಯಲ್ಲಿ ರಾತ್ರಿ ಇಡೀ ಈ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ನಾವು ಡೀಟೇಲ್ ಆಗಿ ಅಬ್ಸರ್ವ್ ಮಾಡಬಹುದಾಗಿದೆ. ಸೊ 2001ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಭಾರತದಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ವಿಶ್ವದ 2ನೇ ಅತಿ ಎತ್ತರದ ಆಪ್ಟಿಕಲ್ ಟೆಲಿಸ್ಕೋಪನ್ನು ಕೂಡ ಹ್ಯಾನ್ಲೆ ಅನ್ನುವ ಪ್ರದೇಶದಲ್ಲಿ ಇನ್ಸ್ಟಾಲ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಡಾರ್ಕ್ ನೈಟ್ ಸ್ಕೈ ರಿಸರ್ವನ್ನು ಕೂಡ ಆ ಒಂದು ಪ್ರದೇಶದಲ್ಲಿ ಲೊಕೇಟ್ ಮಾಡಲಾಗ್ತಾ ಇದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಇಲಾಖೆ ಮತ್ತು ಬೆಂಗಳೂರಿನಲ್ಲಿರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ IIA ಎನ್ನುವ 2 ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಟೆಕ್ನಿಕಲ್ ಸಪೋರ್ಟನ್ನು ಈ ಒಂದು ಡಾರ್ಕ್ ನೈಟ್ ಸ್ಕೈ ರಿಸರ್ವ್ನ ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ. ಈ ಭಾರತವನ್ನು ಹೊರತುಪಡಿಸಿ ವಿಶ್ವದಾದ್ಯಂತ 20 ಡಾರ್ಕ್ ಸ್ಕೈ ಮೀಸಲುಗಳು ಅಥವಾ ರಿಸರ್ವ್ಗಳನ್ನು ನಾವು ಕಾಣಬಹುದಾಗಿದ್ದು, ಯುನೈಟೆಡ್ ಕಿಂಗ್ಡಮ್ನಲ್ಲಿ 7 ಮತ್ತು ಫ್ರಾನ್ಸ್ನಲ್ಲಿ 4, USA ಮತ್ತು ಜರ್ಮನಿಯಲ್ಲಿ ತಲಾ 2 ಡಾರ್ಕ್ ನೈಟ್ ಸ್ಕೈ ರಿಸರ್ವ್ಗಳನ್ನು ಹೊಂದಿದರೆ, ನ್ಯೂಜಿಲೆಂಡ್, ಕೆನಡಾ, ನಮೀಬಿಯಾ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ತಲಾ 1 ಡಾರ್ಕ್ ನೈಟ್ ಸ್ಕೈ ರಿಸರ್ವ್ಗಳನ್ನು ಈ ರಾತ್ರಿ ಸಮಯದಲ್ಲಿ ಆಕಾಶವನ್ನು ವೀಕ್ಷಣೆ ಮಾಡುವುದಕ್ಕೆ ಒಂದು ರಿಸರ್ವ್ ಪ್ರದೇಶವನ್ನು, ಮೀಸಲು ಪ್ರದೇಶವನ್ನು ಗುರುತಿಸಲಾಗಿದೆ. ಸೊ ಆ ಒಂದು ಡಾರ್ಕ್ ನೈಟ್ ಸ್ಕೈ ರಿಸರ್ವನ್ನು ಹೊಂದಿದಂತಹ ಪಟ್ಟಿಗೆ ಭಾರತವು ಕೂಡ ಸೇರ್ಪಡೆಯಾಗಿದ್ದು, ಲದಾಖ್ನಲ್ಲಿರುವಂತಹ ಹ್ಯಾನ್ಲೆ ಪ್ರದೇಶದಲ್ಲಿ ಭಾರತದ ಮೊದಲ ಡಾರ್ಕ್ ನೈಟ್ ಸ್ಕೈ ರಿಸರ್ವನ್ನು ಅಥವಾ ಮೀಸಲು ಪ್ರದೇಶವನ್ನು ಗುರುತಿಸಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು
ವರ್ಲ್ಡ್ ಸಾಯಿಲ್ ಡೇ ಅಥವಾ ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಡಿಸೆಂಬರ್ 5ರಂದು ಆಚರಿಸಲಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಯಾವ ಒಂದು ಉದ್ದೇಶದಿಂದ ಮತ್ತು ಯಾವ ಥೀಮನ್ನು ಇಟ್ಕೊಂಡು ಈ ವಿಶ್ವ ಮಣ್ಣಿನ ದಿನವನ್ನು ಆಚರಿಸಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದರ ಇತಿಹಾಸವನ್ನು ಕೂಡ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನು ಡಿಸೆಂಬರ್ 2ರಂದು ಆಚರಿಸಲಾಗುತ್ತೆ ಮತ್ತು ಯಾವ ಒಂದು ಕಾರಣಕ್ಕಾಗಿ ಈ ಒಂದು ದಿನವನ್ನು ಆಚರಿಸಲು ಪ್ರಾರಂಭ ಮಾಡಲಾಯಿತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಭೂಪಾಲ್ ಅನಿಲ ದುರಂತದ ಒಂದು ಇತಿಹಾಸವನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ALH MK3 ಅನ್ನುವ ಹೆಲಿಕಾಪ್ಟರ್ಗಳನ್ನು ಕೋಸ್ಟ್ ಗಾರ್ಡ್ ರೀಜನ್, ಈಸ್ಟರ್ನ್ ಕೋಸ್ಟ್ ಗಾರ್ಡ್ ರೀಜನ್ಗೆ ಯಾವ ರೀತಿ ಡೆಪ್ಲಾಯ್ ಮಾಡಲಾಗ್ತಾ ಇದೆ, ಈ ಒಂದು ಹೆಲಿಕಾಪ್ಟರ್ಗಳ ವಿಶೇಷತೆ ಏನು ಮತ್ತು ಯಾವ ಸಂಸ್ಥೆಯಿಂದ HALನಿಂದ ಈ ಒಂದು ಹೆಲಿಕಾಪ್ಟರನ್ನು ಡೆವಲಪ್ ಮಾಡಲಾಗಿದೆ ಅಂತ ನಾವು ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ IUCN ಕೆಂಪು ಪಟ್ಟಿಗೆ ಸಂಬಂಧಿಸಿದಂತೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವ ಪಕ್ಷಿಯ ಸಂರಕ್ಷಣೆಯ ಕುರಿತಾದಂತಹ ಮತ್ತು ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯ ಸಾಕಷ್ಟು ಮಾಹಿತಿಗಳನ್ನು ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಲಾಸ್ಟ್ ಆರ್ಟಿಕಲ್ನಲ್ಲಿ ಡಾರ್ಕ್ ನೈಟ್ ಸ್ಕೈ ರಿಸರ್ವನ್ನು ಲದಾಖ್ನಲ್ಲಿರುವಂಥ ಹ್ಯಾನ್ಲೆಯಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಎಸ್ಟಾಬ್ಲಿಷ್ ಮಾಡಲಾಗ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈ ಡಾರ್ಕ್ ನೈಟ್ ಸ್ಕೈ ಅಂದರೆ ಏನು, ಯಾವ ರೀತಿಯಾಗಿ ಈ ಒಂದು ಲೊಕೇಶನನ್ನು ಗುರುತಿಸಲಾಯಿತು ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.